ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಒಂದು 5 ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಫಸ್ಟ್ ಅಪ್ಡೇಟ್ 2025ರ ಒಂದು ಏಷ್ಯಾ ಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಆಡಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ಯಾಕಂದರೆ ಅವರು ಒಂದು ಇಂಜುರಿ ಇದೆ, ಈ ಒಂದು ಏಷ್ಯಾ ಕಪ್ನ ಮಿಸ್ ಮಾಡ್ಕೊತಾರೆ ಅಂತ ತುಂಬ ಜನ ಅಂದ್ಕೊಂಡಿದ್ರು. ಆದರೆ ಇವಾಗ ಸೂರ್ಯಕುಮಾರ್ ಯಾದವ್ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಅವರು 100% ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ನಾನು 2025ರ ಏಷ್ಯಾ ಕಪ್ನಲ್ಲಿ ಆಡ್ತೀನಿ, ಆ್ಯಸ್ ಎ ಕ್ಯಾಪ್ಟನ್ ಆಗಿ ಅಲ್ಲಿ ಇರ್ತೀನಿ ಅಂತ ಹೇಳಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇದು ಇಂಡಿಯನ್ ಕ್ರಿಕೆಟ್ ಟೀಮ್ಗೆ, ಇಂಡಿಯನ್ ಫ್ಯಾನ್ಸ್ಗೆ ಹಾಗೆ ಸೂರ್ಯಕುಮಾರ್ ಯಾದವ್ ಫ್ಯಾನ್ಸ್ಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ. ಸೆಕೆಂಡ್ ಅಪ್ಡೇಟ್ ಇಲ್ಲಿದೆ ನೋಡಿ. IPL 2026ರ ಒಂದು ಮಿನಿ ಆಕ್ಷನ್ ಯಾವಾಗ ಅಂತ ಹೇಳಿ ಒಂದು ಡೇಟ್ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ. 2026ರ ಒಂದು ಮಿನಿ ಆಕ್ಷನ್ ಡೇಟ್ 3rd ವೀಕ್ ಡಿಸೆಂಬರ್ನಲ್ಲಿ ನಡೆಯುತ್ತೆ. ಯಾರ್ಯಾರೆಲ್ಲ ಒಂದು ಆಕ್ಷನ್ಗೆ ಬರ್ತಾರೆ ಅಂತ ಹೇಳಿ ನಾವೆಲ್ಲ ಕಾದು ನೋಡ್ತಾ ಇದ್ದೀವಿ. ಇವಾಗಲೇ ಟ್ರೇಡ್ ರೂಮರ್ಸ್ ಪ್ರಕಾರ ಎಷ್ಟು ಜನ ಒಂದು ಟ್ರೇಡ್ ಆಗಿದ್ದಾರೆ, ಇನ್ನು ಉಳಿದವರು ಒಂದು ಮಿನಿ ಆಕ್ಷನ್ಗೆ ಬರ್ತಾರೆ. ಯಾರ್ಯಾರೆಲ್ಲ ಈ ಒಂದು ಮಿನಿ ಆಕ್ಷನ್ನಲ್ಲಿ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಕಾದು ನೋಡೋಣ. ಎಲ್ಲರೂ ಕಾಯ್ತಾ ಇರೋದು IPL ಫ್ಯಾನ್ಸ್ ಯಾರ್ಯಾರಿದ್ದಾರೆ ಈ ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಇದೆ ನೋಡಿ. ಥರ್ಡ್ ಅಪ್ಡೇಟ್ IPL 2026ರಲ್ಲಿ ಸಂಜು ಸ್ಯಾಮ್ಸನ್ ಅವರ ಒಂದು ಟ್ರೇಡ್ ಅಪ್ಡೇಟ್ ಬಗ್ಗೆ ಪೂರ್ತಿ ಡೀಟೇಲ್ ಇಲ್ಲಿದೆ ನೋಡಿ. ಸಂಜು ಸ್ಯಾಮ್ಸನ್ ಅವರು ಒಂದು CSK ತಂಡ ಸೇರಿಸ್ಕೊತಾರೆ, ಇಲ್ಲ KKR ತಂಡ ಸೇರ್ಕೊತಾರೆ, RCB ಕಡೆ ಹೋಗ್ತಾರೆ, ಟ್ರೇಡ್ ಮೂಲಕ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಕಡೆಯೂ ಕೂಡ ರೂಮರ್ಸ್ ಇತ್ತು. ಆದರೆ ಇದಕ್ಕೆ ಒಂದು ತೆರೆ ಎಳೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಂಜು ಸ್ಯಾಮ್ಸನ್ ಅವರು ಯಾವ ತಂಡದಲ್ಲೂ ಆಡ್ತಾ ಇಲ್ಲ. ಇವಾಗ ಇರ್ತಕ್ಕಂಥ ರಾಜಸ್ಥಾನ್ ರಾಯಲ್ಸ್ ತಂಡದಲ್ಲಿನೇ ಕ್ಯಾಪ್ಟನ್ ಆಗಿ ಅವರು ಆಡ್ತಾ ಇದ್ದಾರೆ. ಇದು ಇವಾಗ ಬಂದಿರುವಂಥ ಅಪ್ಡೇಟ್ ಆಗಿದೆ. ಬೇರೆ ಯಾವ ತಂಡದಲ್ಲೂ ಕೂಡ ಆಡ್ತಾ ಇಲ್ಲ ಅಂತ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿದೆ ನೋಡಿ ಫೋರ್ತ್ ಅಪ್ಡೇಟ್. ಯಜ್ವಿಂದರ್ ಚಹಲ್ ಅವರು RCB ಬಗ್ಗೆ ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅದು ಏನು ಸ್ಟೇಟ್ಮೆಂಟ್ ಅಂತಂದರೆ, IPLನಲ್ಲಿ ನಾನು RCB ಪರವಾಗಿ 140 ಪಂದ್ಯಗಳಿಗಿಂತಲೂ ಹೆಚ್ಚಿಗೆ ಆಡಿದ್ದೀನಿ. RCB ಅವರು ನನ್ನನ್ನು ಅವರ ತಂಡದಲ್ಲಿ ಉಳಿಸ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಅವರು ನನ್ನನ್ನು ಕೈ ಬಿಟ್ಟಿದ್ದು ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ತುಂಬ ಪಂದ್ಯಗಳು ಆಡಿದ್ರು, ಕಾರಣಾಂತರಗಳಿಂದ ಅವರನ್ನು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಆ ಒಂದು ರೀಸನ್ ಅಂದಾಗಿ ಚಹಲ್ ಅವರು ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಕೋಪನೂ ಬಂದಿದೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನೋಡಿ. ಇಲ್ಲಿದೆ ನೋಡಿ 5ನೇ ಅಪ್ಡೇಟ್. ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ BCCIನವರು ಒಂದು 2027ರ ಒಂದು ವರ್ಲ್ಡ್ ಕಪ್ಗೆ ಬೆಸ್ಟ್ ಟೀಮ್ನ ಸೆಲೆಕ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ. BCCI ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಪ್ಡೇಟ್ ಅಂದರೆ ಅದು ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಅವರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಇವಾಗ ಇನ್ನು ಮುಂದೆ ನಮಗೆ ಎಲ್ಲ ಪ್ಲೇಯರ್ಸ್ಗಳು ಅಷ್ಟೇ, ನಾವು ಎಲ್ಲರನ್ನೂ ಈಕ್ವಲ್ ಆಗಿ ನೋಡ್ಕೊತಾ ಇದ್ದೀವಿ. ಮುಂದಿನ ಒಂದು ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಬೇಕು ಅಂದರೆ ನಿಮ್ಮ ಮೆಂಟಾಲಿಟಿ ಹಾಗೂ ಫಿಟ್ನೆಸ್ ಕರೆಕ್ಟ್ ಆಗಿದ್ದರೆ ಮಾತ್ರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಒಂದು ಏನು ಸಂದೇಶ ಇದೆ ನೋಡಿ, ಇದನ್ನು ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಫ್ಯಾನ್ಸ್ ನೋಡಿದರೆ 100% ಶಾಕ್ ಆಗೋದಂತೂ ಗ್ಯಾರಂಟಿ. ಯಾಕಪ್ಪ ಅಂತಂದರೆ ರೋಹಿತ್ ಹಾಗೂ ವಿರಾಟ್ ಕೊಹ್ಲಿ ಅವರ ಒಂದು ಬಿಗ್ ಡ್ರೀಮ್ ಏನಪ್ಪ ಅಂದರೆ 2027ರ ವರ್ಲ್ಡ್ ಕಪ್ ಗೆಲ್ಲೋದಾಗಿದೆ. ಆದರೆ ಈ BCCIನವರು ಅವರನ್ನು ಸೆಲೆಕ್ಟ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ನಾವೆಲ್ಲ ಕಾದು ನೋಡಬೇಕು. 100% ಹೇಳ್ತೀನಿ, ಈ ಒಂದು 2027ರ ವರ್ಲ್ಡ್ ಕಪ್ನಲ್ಲಿ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಆಡಿದರೆ 100% ಹೇಳ್ತೀನಿ 2027ರ ವರ್ಲ್ಡ್ ಕಪ್ ಭಾರತ ಗೆಲ್ಲೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.